ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಕೂಡ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಸಿಟಿ ರವಿ ಅವರನ್ನ ಕೂಡ ನಾವು ನೋಡ್ತಾ ಇರೋದು ದೃಶ್ಯದಲ್ಲಿ. ಪರಿಷತ್ ಸದಸ್ಯರು ಸಿಟಿ ರವಿ, ಅಶೋಕ್ ಇವರೆಲ್ಲರೂ ಕೂಡ ಬಹಳ ಹತ್ತಿರದಿಂದ ಬಲ್ಲಂತವರು. ಪ್ರಹ್ಲಾದ್ ಜೋಶಿ ಅವರು ಕೂಡ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಬಂದಿದ್ದಾರೆ. ಸಿಎಂ ಕೂಡ ಆಗಮಿಸಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನೇನು ಅಂತಿಮ ದರ್ಶನವನ್ನ ಪಡಿತಾರೆ. ನಿನ್ನೆ ದಿನ ವಿಂಟರ್ ಸೆಷನ್ ನಡೀತಾ ಇತ್ತು. ಆ ಸಂದರ್ಭದಲ್ಲೂ ಕೂಡ ಎಸ್ ಎಂ ಕೃಷ್ಣ ಅವರನ್ನ ನೆನಪಿಸ್ಕೊಳ್ತಾರೆ. ಜೊತೆಗೆ ತನಗೆ ರಾಜಕೀಯ ಸಲಹೆಗಳನ್ನ ಅವರು ಯಾವ ರೀತಿಯಾಗಿ ಕೊಡ್ತಾ ಇದ್ರು ಅನ್ನೋದನ್ನು ಕೂಡ ಅವರು ನಿನ್ನೆ ದಿನ ಹೇಳಿದ್ರು. ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ತಾನು ಸೇರ್ಪಡೆ ಆಗುವುದು ಸರಿಯಾ ತಪ್ಪ ಅಂತ ಕೇಳಿದಾಗ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಉತ್ತಮ ಸಲಹೆಯನ್ನ ಕೊಡ್ತಾರೆ, ಮಾರ್ಗದರ್ಶನವನ್ನ ಕೊಡ್ತಾರೆ. ಅದರ ಜೊತೆಗೆ ಅವರ ಅಭಿವೃದ್ಧಿ ಕಾರ್ಯಗಳು ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಕೂಡ ಅದನ್ನ ಮಾತನಾಡ್ತಾರೆ. ನಿನ್ನೆ ಸಿಎಂ ಕೂಡ ಅದನ್ನ ಹೇಳಿದ್ರು. ಕರ್ನಾಟಕ ಹಾಗೆ ಬೆಂಗಳೂರಿಗೆ ಅವರ ಕೊಡುಗೆಗಳು ಯಾವ ರೀತಿಯಾಗಿದೆ, ಅವರ ವಿಷನ್ನ ರೀತಿಯಾಗಿ ಮುಂದೆ ಸಾಗಿದ್ರೆ ಮುಂದಿನ 10 ವರ್ಷಗಳು ನಾವು ಹೇಗೆ ನೋಡಬಹುದು, ಸೊ ಇವೆಲ್ಲವನ್ನು ಕೂಡ ವಿವರಿಸ್ತಾ ಇದ್ರು. ಪ್ರತಿಯೊಬ್ಬರ ಮಾತಿನಲ್ಲೂ ಕೂಡ ಇದು ಕೇಳೋದಕ್ಕೆ ಸಿಗುತ್ತೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ರಲ್ಲ, ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಅಜಾತ ಶತ್ರು, ಜೊತೆಗೆ ಅವರ ರೀತಿಯಾಗಿ ಯೋಚನೆಗಳನ್ನ ಮಾಡೋರು ಸಿಗೋದು ಅಪರೂಪ ಅನ್ನೋದಾಗಿ. ಇಂಥ ರಾಜಕಾರಣಿಗಳ ಅಗತ್ಯ ಇದೆ, ಹಿರಿಯರ ಅಗತ್ಯ ಇದೆ ಅನ್ನುವಂಥದ್ದು. ಇದೀಗ ಅಂತಿಮ ಯಾತ್ರೆಗೆ ಸಿದ್ಧತೆಗಳು ನಡೀತಾ ಇದೆ. ಅಂತ್ಯ ಸಂಸ್ಕಾರದ ಸಿದ್ಧತೆಗಳಾಗ್ತಾ ಇದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಅಗ್ನಿಸ್ಪರ್ಶವನ್ನ ಮಾಡಲಾಗುತ್ತೆ. ಪಂಚಭೂತಗಳಲ್ಲಿ ಲೀನವಾದರೆ ಮುಕ್ತಿ ಅನ್ನುವಂಥ ನಂಬಿಕೆ ಹಿಂದೂ ಸಂಪ್ರದಾಯದಲ್ಲಿದೆ. ಹಾಗಾಗಿ ಶ್ರೀಗಂಧದ ತುಂಡುಗಳ ಸಮೇತವಾಗಿ ಕೊನೆಯ ನಮನ ಅಗ್ನಿಸ್ಪರ್ಶವನ್ನ ಮಾಡಲಾಗುತ್ತೆ. ಅವರ ಮೊಮ್ಮಗ ಈ ಕಾರ್ಯಗಳನ್ನು ನೆರವೇರಿಸಿಕೊಡ್ತಾರೆ ಅನ್ನೋದಾಗಿ ಮಾಹಿತಿ ಸಿಗ್ತಾ ಇದೆ. ನಾವಿವಾಗ ದೃಶ್ಯದಲ್ಲೇನು ನೋಡ್ತಾ ಇದ್ದೀವಲ್ಲ, ಇದು ಬಿದಿರಿನಿಂದ ಮಾಡಲ್ಪಟ್ಟಂತ ಪಲ್ಲಕ್ಕಿ. ಇಂಥದ್ದೇ ಆದರೂ ಕೂಡ ಈ ಅಂತಿಮ ಯಾತ್ರೆಗೆ ಬಿದಿರನ್ನ ಬಳಸಲೇಬೇಕು. ಕೆಲವೊಂದು ಸಂಪ್ರದಾಯಗಳನ್ನ ಮುರಿಯೋ ಹಾಗೆ ಇಲ್ಲ. ಹಿಂದೂ ಸಂಪ್ರದಾಯದ ಪ್ರಕಾರ ಬಿದಿರಿನಿಂದ ಅದು ಯಾವ ಆಕೃತಿಯಲ್ಲಿ ಬೇಕಿದ್ರೂ ಮಾಡಬಹುದು, ಬಟ್ ಬಿದಿರನ್ನ ಬಳಸಲೇಬೇಕು ಅನ್ನುವಂಥದ್ದಿದೆ. ಅದರ ಜೊತೆಗೆ ಬಾಳೆಯ ಎಳೆಗಳನ್ನು ಕೂಡ ಇದಕ್ಕೆ ಬಳಕೆ ಮಾಡ್ತಾರೆ. ಅದಿವಾಗ ಕಾಣಿಸ್ತಾ ಇಲ್ಲ. ಅದಕ್ಕೆ ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಸುಂದರವಾಗಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿರುವುದನ್ನು ನಾವು ಗಮನಿಸ್ತಾ ಇದ್ವಿ. ನವಿಲಿನ ಆಕೃತಿಯನ್ನ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಬಿದಿರಿನಿಂದ ಮಾಡಲ್ಪಟ್ಟಂತ ಪಲ್ಲಕ್ಕಿ ಇದು. ಕೊನೆಯ ಯಾತ್ರೆಗೆ ಇದನ್ನ ಬಳಸಲಾಗುತ್ತೆ. ಇದರಲ್ಲಿ ಕೂರಿಸಿ ಕೊನೆಯ ಪೂಜಾ ವಿಧಿವಿಧಾನಗಳಿರುತ್ತೆ, ಅವೆಲ್ಲವನ್ನೂ ಕೂಡ ನೆರವೇರಿಸ್ತಾರೆ. ಆ ನಂತರದಲ್ಲಿ ಅಗ್ನಿಸ್ಪರ್ಶ ಮಾಡಲಾಗುತ್ತೆ.